ಕೊನೆಗೆ ಸಣ್ಣದೊಂದು ಕ್ಲೂ ಸಾಕು ಪಾತಕಿಗಳ ತನಕ ಹೋಗೋದಕ್ಕೆ. ಈ ಕೇಸಲ್ಲಿ ಅವರೇ ಊಹಿಸದಷ್ಟು ಕ್ಲೂ ಸಿಕ್ಬಿಡ್ತು. ನೀವು ಈ ದೃಶ್ಯವನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದು ವಿಷಯ ಅರ್ಥ ಆಗಿರುತ್ತೆ. ಆ ಶೋಕ ಸಾಗರದಲ್ಲಿ ಮೃತನ ಹೆಂಡತಿನೇ ಇರಲಿಲ್ಲ. ಇದು ಅವಳು ಅರೆಸ್ಟ್ ಆದ್ಮೇಲೆ ತೆಗೆದಿತ್ತಲ್ಲ. ಇನ್ನು ಮಂಜುನಾಥನ ಹೆಣ ಮನೆಗೆ ಬರುವುದಕ್ಕೂ ಮುಂಚೆ ತೆಗೆದಿತ್ತು. ಅಷ್ಟೊತ್ತಿಗೆಲ್ಲ ಆತನ ಮಡದಿ ಮೀನಾ ಅನಾರೋಗ್ಯದಿಂದ ಆಸ್ಪತ್ರೆ ಸೇರಿದ್ಲು. ಇನ್ನು ಆಕೆಯ ಪ್ರಿಯತಮ ಕಿರಣ ಹೆಣ ತಗೋವಾಗ್ಲೇ ಭಯಕ್ಕೆ ಬಿದ್ದು ದಾರಿಯಲ್ಲೇ ಇಳ್ಕೊಂಡಿದ್ದ. ಆ ಕ್ಷಣಕ್ಕೆ ಅದು ಪೊಲೀಸರಿಗೆ ಅನುಮಾನಾಸ್ಪದವಾಗಿ ಕಾಣಿಸದಿದ್ರು ಮಂಜುನಾಥ ಮನೆಯಿಂದ ಹೋದ ಬಗ್ಗೆ ವಿಚಾರಿಸಿದಾಗ ಮನೆಯಲ್ಲಿರೋ ಯಾರಿಗೂ ಗೊತ್ತೇ ಆಗಿಲ್ಲ ಅನ್ನೋದು ಯೋಚಿಸೋ ಹಾಗೆ ಮಾಡ್ತು. ಅವರ ಮನೆಯವರ ಬಗ್ಗೆನೇ ಅನುಮಾನ ಬಂತು. ಕೊನೆಗೆ ಆತ ಎಲ್ಲಿ ಹೋಗಿದ್ದ ಅನ್ನೋದ್ರ ಬಗ್ಗೆ ಮನೆಯಲ್ಲೇನಾದ್ರೂ ಸುಳಿವು ಸಿಗುತ್ತಾ ನೋಡ್ತೀವಿ ಅಂತ ಪರಿಶೀಲನೆ ನಡೆಸಿದ ಪೊಲೀಸರಿಗೆ ಅಟ್ರಾಕ್ಟ್ ಆಗಿತ್ತು ಆತನ ಬೆಡ್ರೂಮ್. ಅಲ್ಲಿ ಅವನು ಮಲಗೋ ಹಾಸಿಗೆ ಉಲ್ಟಾಗಿತ್ತು. ತಿರುಗಿಸಿ ನೋಡಿದ್ರೆ ಹೆಪ್ಪುಗಟ್ಟಿದ್ದ ರಕ್ತ. ಅಲ್ಲಿಗೆ ಮನೆಯಲ್ಲೇ ಕೊಲೆ ಆಗಿದ್ದ ಅನ್ನೋದು ನಿಶ್ಚಿತ. ಆದ್ರೆ ಆ ಬಗ್ಗೆ ಅಲ್ಲಿದ್ದ ಯಾರಿಗೂ ಗೊತ್ತಿರೋ ತರ ಕಾಣಿಸ್ಲಿಲ್ಲ. ಆದ್ರೂ ರಾತ್ರಿ ಆತ ಇಲ್ಲಿಂದ ಹೋಗಿದ್ದು ನಿಮಗೆಲ್ಲ ಹೇಗೆ ಗೊತ್ತಾಗಿಲ್ಲ ಅಂತ ಕೇಳಿದ್ರು. ಆಗ ಮಂಜುನಾಥನ ತಮ್ಮ ಒಂದು ವಿಚಿತ್ರವಾದ ವಿಷಯ ಹೇಳಿದ್ದ. ಫುಲ್ಲು ನಿದ್ದೆ ಸರ್. ಓಕೆ, ಎಲ್ಲರೂ ನಮ್ಮ ತಾಯಿನೂ ಸರ್ ಯಾವಾಗೋ ನಮ್ಮ ತಾಯಿ ಆಚೆ ಕಡೆ ಬರೋರು. ಏಜಾಗಿದೆ, ಒಂದು 75 ಆಗಿದೆ, 65 ಎಷ್ಟು ಇದಾಗಿದೆ. ಏನಂದ್ರೆ ನಮ್ಮ ತಾಯಿನೂ ಎದ್ದಲ್ಲರು, ಒಂದು 3 ಗಂಟೆಗೆ ಒಂದ್ಸರಿ ಎದ್ದಲ್ಲರು. ಆಚೆ ಕಡೆ ವಾಕ್ ಮಾಡೋ ಒಂಥರ ಒಂದು ಕೋಟಿಗೆ ಇರುತ್ತೆ ನೋಡೋರು. ಗಾಡಿ ನಮ್ಮ ಫ್ರಂಟಲ್ಲಿ ಕಾರುಗಳೆಲ್ಲ ಇದೆ, ನಮ್ಮದು ಕಾರೆಲ್ಲ ನೋಡೋರು. ಸರಿ, ಬಾಡಿಗೆ ಮನೆ ಕಾರ್ ಇದೆ, ಅದನ್ನ ನೋಡೋರು. ಏನು ಯಾರು ಕಳ್ಳರು ಬರ್ತಾರೆ ಇದೆಲ್ಲ ನೋಡೋರು. ನಮ್ಮ ತಾಯಿಗೂ ಒಂದು ಜ್ಞಾಪನ ಇಲ್ಲ. ಹಾಗಾದ್ರೆ ಎಲ್ಲರೂ ಏನ್ ತಿಂದಿದ್ರು ಅಂತ ನೋಡಲಾಗಿ ರಾತ್ರಿ ಮಂಜುನಾಥನ ಮಗಳ ಬರ್ಡೇ ಕೇಕ್ ಅನ್ನೋದು ಗೊತ್ತಾಗತ್ತೆ. ಅದನ್ನ ತಂದವರು ಯಾರು ಅಂತ ಕೇಳಿದಾಗ ಕಿರಣನ ಹೆಸರು ಬರುತ್ತೆ. ಆಶ್ಚರ್ಯ ಅಂದ್ರೆ ಆತ ಅವತ್ತು ಮಂಜುನಾಥನ ಮಣ್ಣಿಗೆ ಬಂದಿಲ್ಲ. ಆತನ ಬಗ್ಗೆ ಪೊಲೀಸರು ಡೌಟ್ ಮಾಡ್ತಾ ಇದ್ದ ಹಾಗೆ ಅವನು ಮಂಜುನಾಥನಿಗೆ 10 ಲಕ್ಷ ರೂಪಾಯಿ ಕೊಡಬೇಕಿತ್ತು ಅನ್ನೋದು ಗೊತ್ತಾಗತ್ತೆ. ಕೂಡಲೇ ಅವನನ್ನ ಹಿಡ್ಕೊಂಡ್ಬಂದು ಮಹದೇವಪುರ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ನಾಗರಾಜ್ ಹಾಗೂ ಬಂಗಾರಪೇಟೆಯ ವೆಂಕಟಾಚಲಪತಿ ಇಬ್ರು ಸೇರಿ ಬೆಂಡೆತ್ತಾ ಇದ್ದ ಹಾಗೆ ಸತ್ಯ ಬಾಯ್ಬಿಟ್ಟಿದ್ದ. ಅಲ್ಲಿ ಮೀನಾಳ ಸಹಾಯದಿಂದ ಈ ಕಿರಣ ಮತ್ತು 3 ಹುಡುಗರನ್ನ ತಗೊಂಡು ಮಂಜುನಾಥನ ಕಥೆಯನ್ನ ಮುಗಿಸಿದ್ದ. ಭಾನುವಾರ ಫೇಟ್ಫುಲ್ ಡೇ 24/25 ಅಂದರೆ ಆ ಒಂದು ಇಂಟರ್ವ್ಯೂನಿಂಗ್ ನೈಟ್ ಸುಮಾರು 1:30 ಇಂದ 2 ಗಂಟೆ ಸಮಯದಲ್ಲಿ ಈ 4 ಜನ ಸೇರಿ ಅವರ ಮನೆಯಲ್ಲೇ ಕೊಲೆ ಮಾಡಿ ಹೆಂಡತಿಯಿಂದ ಆರೋಪಿಯ ಅಂದರೆ ಮೃತನ ಇನ್ನೋವಾ ಕಾರ್ನ ಕೀಯನ್ನು ಪಡೆದು ಬಾಡಿನ ತಗೊಂಡು ಸುಮಾರು ಡಿಸ್ಪೋಸಲ್ ಮಾಡೋಕ್ಕೆ ಒಂದು ದಿವಸ ಎಲ್ಲ ಸುತ್ತಿ ಆ ಸೋಮವಾರದ ರಾತ್ರಿ ಮುರಳಿ ಅನ್ನೋನು ಇನ್ನೋವಾ ಕಾರ್ನಲ್ಲಿ ತೊಗೊಂಬಂದು ಏನು ಈ ಮಲ್ಲಂದೂರು ಅಲ್ಲ ಅದು ಮಾಲಂಗೂರು ಆ ಒಂದು ರಸ್ತೆ ಬದಿ ಹಾಕಿ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ಸುಟ್ಟು ಹೋಗಿರ್ತಾನೆ. ಈ ಇಡೀ ಕೇಸಲ್ಲಿ ಮೀನಾಳದ್ದು ಮುಖ್ಯ ಪಾತ್ರ ಅನ್ನೋದನ್ನ ಆಕೆನು ಈಗ ಬಾಯ್ಬಿಟ್ಟಿದ್ದಾಳೆ. ಈಸ್ ದಿ ಸ್ಟ್ರೆಂತ್ ಬಿಹೈಂಡ್ ದಿ ಕ್ರೈಮ್. ಮನೆಯಲ್ಲೇ ನಡಿಬೇಕಾದ್ರೆ ದೇ ಹ್ಯಾವ್ ನಾಟ್ ಗಾನ್ ಇನ್ ಸರ್ಚ್ ಆಫ್ ಹಿಮ್. ದೇ ಹ್ಯಾವ್ ನಾಟ್ ಗಾನ್, ದೇ ಹ್ಯಾಡ್ ನೋ ಫಿಯರ್ ಆಫ್ ಕಮಿಟಿಂಗ್ ಸೀರಿಯಸ್ ಕ್ರೈಮ್ ಆಲ್ಸೋ. ಆ್ಯಂಡ್ ದಟ್ ಈಸ್ ದಿ ಸಪೋರ್ಟ್ ಆಫ್ ಮೊರವರ್ ಶಿ ಹ್ಯಾಸ್ ಜಸ್ಟ್ ಅವಳೇ ಕಾರು ಕೂಡ ಕೊಟ್ಟಿದ್ದಾಳೆ. ದಟ್ ಈಸ್ ದ ಗ್ರೇಟೆಸ್ಟ್ ಸ್ಟ್ರೆಂತ್ ಅಂದಮೇಲೆ ಎವ್ರಿಥಿಂಗ್ ವಾಸ್ ರಿವಾಲ್ಸ್ ಅರೌಂಡ್ ಹರ್. ಈಗ ಅವಳ ಸಮೇತ ಹಂತಕರೆಲ್ಲರನ್ನ ಜೈಲಿಗೆ ಬಿಟ್ಟು ಬಂದಿದ್ದಾರೆ. ಆದ್ರೂ ಆಕೆಯ ಮಕ್ಕಳಿಬ್ಬರಿಗೆ ಮಾತ್ರ ಅಮ್ಮ ಹೀಗ್ ಮಾಡಿದ್ಲು ಅಂದ್ರೆ ನಂಬೋದಕ್ಕೆ ಆಗ್ತಾ ಇಲ್ಲ. ಮಕ್ಕಳು ರೂಮಲ್ಲೇ ಇದ್ದಾರೆ. 2 ರೂಮ್ ಇರೋದು. ಅದು ಆ ಕಡೆ ಒಂದು ಡಬಲ್ ಬೆಡ್ರೂಮು. ಮಕ್ಕಳು ನಮ್ಮ ಆಂಟಿ ಎಲ್ಲ ಒಂದು ರೂಮಲ್ಲಿ ಮಲಗ್ತಾ ಇದ್ದು, ನಮ್ಮ ಚಿಕ್ಕಪ್ಪ ಸಪ್ರೇಟಾಗಿ ಮಲಗ್ತಾ ಇದ್ದು. ನಮ್ಮ ಆಂಟಿಗೆ ಮೈ ಹುಷಾರಿಲ್ಲ ಅಂದ್ಬಿಟ್ಟು ಮಕ್ಕಳ ಜೊತೆ ಮಲಗಿಸ್ತಾ ಇದ್ದಾರೆ. ಅದು ಅವ್ರ ಮಕ್ಕಳೆಲ್ಲ ಅಲ್ಲೇ ಇದ್ದರು. ಆದರೆ ನೋಡಿದ್ರೆ ಮಕ್ಕಳನ್ನ ಕೇಳಿದ್ರೆ ಇಲ್ಲ ನಮ್ಗೆ ಗೊತ್ತೇ ಇಲ್ಲ, ಯಾವಾಗ ಯಾರು ಬಂದರು ಅಂತ ಗೊತ್ತಿಲ್ಲ, ಯಾರು ಹೋದ್ರು ಅಂತ ಗೊತ್ತಿಲ್ಲ, ನಮ್ಗೆ ಗೊತ್ತೇ ಇಲ್ಲ ಅಂತ ಅವ್ರ ಮಕ್ಕಳು ಇವತ್ತೂ ಅವ್ರ ಅಮ್ಮನ ಮೇಲೆ ನಂಬಿಕೆ ಇಟ್ಕೊಂಡಾರೆ. ನಮ್ಮ ಅಮ್ಮ ಹಿಂಗೆ ಮಾಡಿರಲ್ಲ ಅಂತ ಅವ್ರು ಇವಾಗಲೂ ಹಂಗೆ ಅಂತಾರೆ. ಹೀಗೆ ಯಾರು ನಂಬದ ಹಾಗೆ ಇದ್ಕೊಂಡು ನಂಬಿಕೆ ದ್ರೋಹ ಮಾಡಿಬಿಟ್ಲು ಮೀನಾ.
ಆಕೆ ಕಳೆದ 1 ವರ್ಷದಿಂದ ಅನಾರೋಗ್ಯ ಅಂತ ಗಂಡನ ಜೊತೆ ಮಲಗದೆ ಮಕ್ಕಳ ರೂಮ್ ಸೇರಿದಾಗ್ಲೇ ಅವಳ ಬಗ್ಗೆ ಅನುಮಾನ ಪಟ್ಟಿದ್ರೆ ಇವತ್ತು ಮಂಜುನಾಥ್ ಬದುಕಿರ್ತಾ ಇದ್ದ. ಆದ್ರೆ ಅವನಿಗೆ ಹೆಂಡತಿಯ ಬಗ್ಗೆ ಎಳ್ಳು ಕಾಳಷ್ಟು ಸಂಶಯ ಬರಲಿಲ್ಲ. ಇಂಥ ಕೇಸ್ಗಳನ್ನ ನೋಡಿದಾಗ್ಲೇ ಯಾರನ್ನು ಕಣ್ಮುಚ್ಕೊಂಡು ನಂಬಬಾರದು ಅನ್ಸೋದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.